ವೆಲ್ಕಮ್ ಟು ಶಟರ್ ಪಕ್ವಾನ ಸೀರೀಸ್ ಗೈಸ್. ನಮಸ್ಕಾರಿಪ್ಪ ದೊಡ್ಡ ಮಂದಿಗೆ. ಮೊನ್ನೆ ಹಂಗೆ ಹಿಂಗೋ ಗುದ್ದಾಡಿ ಹರ್ದಿ ಚಪಾತಿ ಮಾಡಿದ್ಮ್ಯಾಗ ಇವತ್ತು ನಾ ಮಾಡಕ್ಕೆ ಹೊಂಟಿದ್ದು ದಟ್ ಈಸ್ ಪನ್ನೀರ್ ಮಸಾಲ ಗೈಸ್. ಇದು ನೋಡಕ್ಕೆ ಎಷ್ಟು ಚಂದ ಇತ್ತಲ್ಲ, ಟೇಸ್ಟ್ನು ಅದ್ರಷ್ಟು ಭಾರಿ ಐತ್ರಿ. ಸಿಂಪಲ್. ಫಸ್ಟ್ ಎಣ್ಣೆ ಕಾಸತ್ರ ಜೀರಿಗೆ ಹಾಕೋದು, ಆಮೇಲೆ ಅದ್ರೊಳಗೆ ಉಳ್ಳಾಗಡ್ಡೆ ಹಾಕೋದು ಹೆಚ್ಚಿಟ್ಕೊಂಡಿದ್ದು ಆಲ್ರೆಡಿ. ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಆಮೇಲೆ ಸ್ವಲ್ಪ ಲವಂಗ, ಕರಿಮೆಣಸು ಹಾಕಿ ಚಂದಂಗೆ ಫ್ರೈ ಮಾಡ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಗೈಸ್. ನಾನು ಬೇರೆ ಚಿಟಕ್ ಗಣೇಶ್ ಮಿಕ್ಸಿ ಮಾಡ್ಕೊಂಡ ಇದನ್ನು ಇದೇನೈತಲ್ಲ ಮತ್ತೆ ವಾಪಸ್ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಬೇಕು ಗೈಸ್. ಸೊ ನಮ್ಮ ಉಳ್ಳಾಗಡ್ಡಿ ಪೇಸ್ಟಲ್ಲಿ ಫ್ರೈ ಆಗೋಷ್ಟು ಸೈಡಿಗೆ ನಾವಿಲ್ಲಿ ಟೊಮ್ಯಾಟೋನ ಚಟಕ್ ಪಟಕ್ ಅನ್ಸ್ಕೊಂಡು ಮತ್ತೆ ವಾಪಸ್ ನಾವು ಅದನ್ನು ಮಿಕ್ಸಿ ಹಾಕೊಳ್ಳೋಣ. ಅದೇ ಸೇಮ್ ಮಿಕ್ಸಿ ಹಾಕೊಂಡಿದ್ದು ಉಳ್ಳಾಗಡ್ಡಿ ಪೇಸ್ಟ್ ಸ್ವಲ್ಪ ಬ್ರೌನ್ ಕಲರಿಗೆ ಬಂದ್ಮ್ಯಾಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಗೈಸ್. ಆದ್ಮೇಲೆ ನಾ ಇದಕ್ಕೆ ಹಾಕಿನ ಪದ್ದಶ್ಶರಿ ಕೆಂಪು ಖಾರ ನಮ್ಮ ಮನ್ಯಾಗ ಮಾಡಿದ್ದು ನಮ್ಮ ಅತ್ತೆಯವರು. ಸೊ ಅದು ಮಿಕ್ಸ್ ಮಾಡಿದ್ಮೇಲೆ ನೋಡ್ರಿ ಹೆಂಗೆ ಮಸ್ತ್ ಕೆಂಪು ಕಾಣತ್ತಲ್ಲ ಗ್ರೇವಿ. ಸೊ ಈ ಗ್ರೇವಿ ನಮಗೆ ಫುಲ್ ಕ್ರೀಮಿ ಆಗಬೇಕು ಅಂತಂದ್ರೆ ಅಷ್ಟು ಅದಕ್ಕೆ ನೀರು ಮಿಕ್ಸ್ ಮಾಡಂಗಿಲ್ಲ. ಅದ್ರ ಬದಲು ಏನೈತಲ್ಲ ಇದಕ್ಕೆ ಹಾಲು ಹಾಕೋದು. ಅದು ಆದ್ಮೇಲೆ ಇದಕ್ಕೆ ಮ್ಯಾಗ ಟೇಸ್ಟಿಗೆ ಹವಿಸ್ ಕಾಳು ಪುಡಿ ಹಾಕೋದು ಒಂದು ಸ್ಪೂನು. ಅದಾದ್ಮ್ಯಾಗ ಏನೈತಲ್ಲಪ್ಪ ಅದಕ್ಕೆ ಸೈಡಿಗೆ ಮ್ಯಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಚಿಕ್ಕ ಉಪ್ಪು ಹಾಕೋಬೇಕು. ಇವೇನು ಅಡುಗೆ ರುಚಿ ಹಾಕಂತಂದ್ರೆ ನೆಲಕ್ಕೆ ಹಾಕತ್ತಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಗೈಸ್, ಅಲ್ಲೊಂದು ಕೈ ಸುಟ್ಟಿತ್ತು ಆ್ಯಕ್ಚುಲಿ. ಸೊ ಇದಾದ್ಮ್ಯಾಗ ಇದಕ್ಕೆ ಮ್ಯಾಗ ಇಲ್ಲಿ ಕಸೂರಿ ಮೆಥಿ ಹಾಕೋನು ಮಸ್ತ್ ಫ್ಲೇವರ್ ಕೊಡ್ತೈತಿದು. ಈಗಿಲ್ಲಿ ಶುಕ್ ಅಂಥೇಳಿ ನಿಂಜಾಕತ್ತೆ ನಂದಿನಿ ಪನ್ನೀರ್ನ ಕತ್ತರಿಸಿ ಒಂದೊಂದಾಗಿ ಟ್ರಾನ್ಸಿಷನ್ ಮಾಡೋಕ್ಕಾಗಲಾರ್ದ ಪ್ಯಾನ್ ಮ್ಯಾಗ ಹೋಗೋದು ಒಂದು ಸೈಡ್ ಫ್ರೈ ಮಾಡ್ಕೊಂಡು ಅದನ್ನ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಂಡು ಹಿಂಗೆ ಬ್ರೌನ್ ಆಗ್ಬೇಕು ಗೈಸು. ನಾ ಈಗ ನೆಕ್ಸ್ಟ್ ಸ್ಟೆಪ್ ಏನೈತಲ್ಲ ಅದು ಮಾತ್ರ ಭಾಳ ಇಂಪಾರ್ಟೆಂಟ್ ಐತಿ. ಒಟ್ಟು ಮಿಸ್ ಮಾಡಬೇಡ್ರಿ, ಕರೆಕ್ಟಾಗಿ ನೋಡ್ಕೊರಿ. ಇದ್ರಾಗ ಇನ್ನೊಂದು ಮ್ಯಾಂಡೇಟರಿ ಸ್ಟೆಪ್ ಏನಪ್ಪ ಅಂತಂದ್ರೆ ಅದ್ರಾಗ ಇನ್ನು 2 ಪೀಸ್ ಪನ್ನೀರ್ ಹಿಂಗೆ ಹೊರತಬೇಕು, ಇಲ್ಲೊಂದು ಲೈಟಾಗಿ ಉಪ್ಪಿಸ್ಬೇಕು. ಇದು ಭಾಳ ಇಂಪಾರ್ಟೆಂಟ್ ಪ್ರೊಸೀಜರ್, ನೆನ್ಪಿಟ್ಕೋರಿದ್ನ. ಹಿಂಗೆ ಲೈಟಾಗಿ ಸ್ವಲ್ಪ ಹಿಂಗೆ ಉಪ್ಪಚ್ಬೇಕು. ಹಿಂಗೆ ಉಪ್ಪಚ್ಚಿ ಏನು ಮಾಡ್ಬೇಕಲ್ಲ, ಇವು 2 ಪೀಸ್ ಹಿಂಗೆ ತೊಗೊಂಡು ಬರ್ಕ ಇದು ಭಾಳ ಇಂಪಾರ್ಟೆಂಟ್ ಪ್ರೊಸೀಜರ್. ಇದನ್ನು ಮಾಡಿರಿ ಓಕೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗಾಯ್ಸ್ ಅಲ್ಲಿ ಫ್ರೈ ಮಾಡ್ಕೊಂಡಿದ್ದು ಪನ್ನೀರ್ ಐತಲ್ಲ, ನೆಕ್ಸ್ಟ್ ಕಡಾವಣಿಗೆ ಹಾಕಬೇಕು. ಆ್ಯಕ್ಚುಲಿ ನಾ ಹಾಕ್ಬೇಕಿತ್ತು ವಿಡಿಯೋದಾಗ, ಬಟ್ ನಾ ಬರೋಕಿನ ಮೊದಲು ನಮ್ಮ ಅವ್ವ ಹಾಕ್ಬಿಟ್ಟಿಲ್ಲ ಅದನ್ನು. ಸಾರಿ ಫಾರ್ ದಟ್ ಇನ್ಕನ್ವೀನಿಯನ್ಸ್. ಏನಿಲ್ಲ, ಹಿಂಗೆ ಹಂಚಿನಾಗಿಂದ ಹಿಂಗೆ ಪ್ಯಾನ್ನಾಗಿ ಇಟ್ಕೊಂಡು ಹಿಂಗೆ ಇದ್ರಾಗ ಹಾಕಿಬಿಡೋದು, ಇಷ್ಟ ಸಿಂಪಲ್. ಗೊತ್ತಾಗಲಿಲ್ಲ ಅಂದ್ರೆ ನೋ ಕಾಮೆಂಟ್ಸ್. ಇಷ್ಟು ಮಾಡಿದ್ರೆ ನಮ್ಮ ಪನ್ನೀರ್ ಮಸಾಲ ರೆಡಿ ಗೈಸ್. ಯಾರಿಗೆ ಬೇಕು ಬರ್ರಿ, ಓನ್ಲಿ 69 rupees. ಗೈಸ್ ಲಿಟ್ರಲಿ ಅದು ಇಷ್ಟು ಭಾರಿ ಆಗಿತ್ತಲ್ಲ, ನಾ ಒರಿಜಿನಲ್ ರೆಕಾರ್ಡ್ ಮಾಡ್ಬೇಕಂದ್ರೆ ನನಗೆ ಮಾತು ಸತ್ಯಕ್ಕೆ ಬಂದಿಲ್ಲ. ಮಸ್ತಾಗಿತ್ತು ರೀ, ಮಾಡ್ಕೋರಿ ಮಸ್ತ್ ನೀವು ತಿನ್ರಿ ಓಕೆ. ಧನ್ಯವಾದಗಳು ನಿಮ್ಮ ಪ್ರೀಶಿಯಸ್ 2 hour ನಿಮಿಷ ಕೊಟ್ಟಿದ್ದಕ್ಕೆ. ಜೈ ಶ್ರೀರಾಮ್, ಮತ್ತೆ ಸಿಗುವ ಗೈಸ್.